ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಮಾಡ್ ಎಕ್ಸ್ ಫಾರ್ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, 0 ಫಾರ್ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಆ್ಯಂಡ್ ಹೆನ್ಸ್ ಡೆಡ್ಯೂಸ್ ದಟ್ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಸೈನ್ ಸ್ಕ್ವೇರ್ ಟಿ ಬೈ ಟಿ ಸ್ಕ್ವೇರ್ ಡಿ ಟಿ ಈಸ್ ಈಕ್ವಲ್ ಟು ಏನು π/2. ಇಲ್ಲೇನು ಮಾಡಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಮತ್ತು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಬಗ್ಗೆ ನೋಡೋಣ. ಗೊತ್ತಾಗ್ತಿದೆಯಲ್ವಾ? ಈಗ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೇನು? ಎಕ್ಸ್ ವ್ಯಾಲ್ಯೂ -1 to 1 ಇದ್ದಾಗ ಇಲ್ಲೇನು -1. ಅರ್ಥ ಆಗ್ತಿದೆಯಲ್ವಾ? ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದರೆ ಎಕ್ಸ್ ವ್ಯಾಲ್ಯೂ -1ಗಿಂತ ಕಡಿಮೆ ಇದ್ದಾಗ 1ಗಿಂತ ಜಾಸ್ತಿ ಇದ್ದಾಗ ಅಂದರೆ -∞ ಟು -1, ಇನ್ನೊಂದು 1 to ∞. ಅರ್ಥ ಆಗ್ತಿದೆಯಲ್ವಾ? ಆವಾಗ ಎಫ್ ಆಫ್ ಎಕ್ಸ್ ಏನು ಇಲ್ಲಿ 0 ಇಲ್ಲಿ 0. ಗೊತ್ತಾಗ್ತಿದೆಯಲ್ವಾ? -1 to 1 ಇದ್ದಾಗ ಏನು 1 ಮೈನಸ್ ಮಾಡ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ 1 ಮೈನಸ್ ಮಾಡ್ ಎಕ್ಸ್ ಇದೆಯಲ್ಲ, ಮಾಡಿರೋದ್ರಿಂದ ಇದರಲ್ಲೂ ನೆಗೆಟಿವ್ ಪಾಸಿಟಿವ್ ಬೇರೆ ಬೇರೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಬೇರೆ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡೋಣ? 2 ಪಾರ್ಟ್ ಮಾಡೋಣ. ಒಂದು -1 to 0 ಮಾಡೋಣ, ಇನ್ನೊಂದು 0 to 1. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಎಫ್ ಆಫ್ ಎಕ್ಸ್ ಏನು? -∞ ಟು -1 ಏನು 0, 1 to ∞ಗೇನು 0. ಇಲ್ಲಿ -1 to 0. ಈಗ ನೋಡಿ ಮಾಡ್ ಎಕ್ಸ್ ಅಂದರೆ ಅದು ಡಿಪೆಂಡ್ ಆನ್ ಎಕ್ಸ್ ವ್ಯಾಲ್ಯೂ. ಗೊತ್ತಾಗ್ತಿದೆಯಲ್ವಾ? ನೆಗೆಟಿವ್ ಇದ್ದರೆ ಒಂಥರ ಬಿಹೇವ್ ಮಾಡುತ್ತೆ, ಪಾಸಿಟಿವ್ ಇದ್ದರೆ ಒಂಥರ ಬಿಹೇವ್ ಮಾಡುತ್ತೆ. ಮಾಡ್ ಎಕ್ಸ್ ವ್ಯಾಲ್ಯೂ -x ಬರುತ್ತೆ ಯಾವಾಗ? ಎಕ್ಸ್ ನೆಗೆಟಿವ್ ಇದ್ದಾಗ, ಅಂದರೆ ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ. ಎಕ್ಸ್ ಥರ ಬಿಹೇವ್ ಆಗುತ್ತೆ ಯಾವಾಗ? ಎಕ್ಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ಇಲ್ಲಿ ನೆಗೆಟಿವ್ ಇದ್ದರೆ ನಾವು ಮಾಡ್ ಎಕ್ಸ್ನಾಗ ಏನು ಅಂದ್ಕೋಬೇಕು? -x ಅಂದ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಅವಾಗ ಇದೇನಾಗುತ್ತೆ? 1 ಮೈನಸ್ ಆಫ್ -x ಅಂದರೆ ಬೇಕಿದ್ರೆ ಬರ್ಕೊಳ್ಳಿ, 1 ಮೈನಸ್ ಆಫ್ -x. ಅರ್ಥ ಆಯ್ತಲ್ವಾ? ಈಗ ಮಾಡ್ ಎಕ್ಸ್ ಬಂದು +x ಯಾವಾಗ ಆಗುತ್ತೆ? ಪಾಸಿಟಿವ್ ಇದ್ದಾಗ. ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೆ 0 to 1 ಇದೆ. ಅವಾಗೇನು 1 ಮೈನಸ್ +x ಅಥವಾ ಬರೀ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈಗ ಫಾರ್ಮುಲಾ ಏನು ಎಫ್ ಆಫ್ ಯುಗೆ? ಫೋರಿಯರ್ ಟ್ರಾನ್ಸ್ಫಾರ್ಮ್ಗೆ ಫಾರ್ಮುಲಾ ಏನು? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಹಾಂ e⁻iux dx. ಎಫ್ ಆಫ್ ಯು ಈಸ್ ಈಕ್ವಲ್ ಟು -∞ ಟು ಎಫ್ ಆಫ್ ಎಕ್ಸ್ e⁻iux. ಕರೆಕ್ಟ್ ಅಲ್ವಾ? ಈಗ ನೀವೇ ಹೇಳಿ, ಇಲ್ಲಿ ಎಫ್ ಆಫ್ ಯು ಏನಾಗುತ್ತೆ ಹೇಳಿ? ಇಲ್ಲಿ ಎಷ್ಟಿದೆ ಲಿಮಿಟು? -1 to 1, ಯಾಕಂದರೆ ಅದರ್ವೈಸ್ ಏನು 0. -1 to 1 ಏನು ಎಫ್ ಆಫ್ ಎಕ್ಸು? 1 ಮೈನಸ್ ಮಾಡ್ ಎಕ್ಸ್ e⁻iux dx. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಎಫ್ ಆಫ್ ಯು ಏನೈತಿ ಈಗ? ಇಲ್ಲಿ -1 to 1ನ ನೀವೇನು ಮಾಡಿ? -1 to 0 ಹೇಳ್ಕೊಡ್ತೀನಿ ನೋಡಿ. ಇದು ಎಫ್ ಆಫ್ ಯುಗೆ ಫಾರ್ಮುಲಾ ಏನು? -∞ ಟು ∞ ಎಫ್ ಆಫ್ ಎಕ್ಸ್ e⁻iux dx. ಈಗ -∞ ಟು ∞ ಬರೀ ಏನು ಇದು 0 ಅಲ್ವಾ? ಇದಕ್ಕೂ 0. ಬರೀ -1 to 1ಗೆ ಏನು? 1 ಮೈನಸ್ ಮಾಡ್ ಎಕ್ಸ್. ಎಫ್ ಆಫ್ ಎಕ್ಸ್ ಜಾಗದಲ್ಲಿ 1 ಮೈನಸ್ ಮಾಡ್ ಎಕ್ಸ್ ಹಾಕ್ಕೊಳ್ಳಿ, e⁻iux dx. ಈಗ ಈ -1 to 1ನ 2 ಲಿಮಿಟ್ ಮಾಡಿ. ಒಂದು -1 to 0, ಇನ್ನೊಂದು 0 to 1. ಹೇಳಿ, -1 to 0 ಇದ್ದಾಗ 1 ಮೈನಸ್ ಮಾಡ್ ಎಕ್ಸ್ ಏನಾಗುತ್ತೆ? -x ಅಂದರೆ 1 + x ಬರ್ಕೊಳ್ಳಿ. 1 + x e⁻dx. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ -1 to 0ನ 2 ಪಾರ್ಟ್ ಮಾಡ್ಕೋಬೇಕು. 0 to 1 ಇದ್ದಾಗ ಏನು? 0 to 1 ಇದ್ದಾಗ ಹೇಳಿ, 1 ಮೈನಸ್ ಮಾಡ್ ಎಕ್ಸ್ ಏನಾಗುತ್ತೆ? 1 ಮೈನಸ್ ಎಕ್ಸ್ e⁻iux. ಇದನ್ನ ರಬ್ ಮಾಡ್ತೀನಿ, ಸರಿನಾ? dx. ಇದು ಬರೆಯೋದು ಬರುತ್ತೆ ಅಲ್ವಾ? ಇದೆಲ್ಲ ಎಕ್ಸಾಮಲ್ಲಿ ಬರೆಯೋದು ಬೇಕಾಗಿಲ್ಲ, ನಿಮ್ಮ ರೆಫರೆನ್ಸ್ ಅಂದರೆ ನಿಮಗೆ ಅರ್ಥ ಮಾಡ್ಸೋಕ್ಕೆ ಬರ್ಸಿದಷ್ಟು. dx. ಈಗ ಹೇಳಿ ನನಗೆ
ಇದು ಗೊತ್ತಾಯ್ತಾ? ಫಸ್ಟ್ ಏನು ಮಾಡಬೇಕು, ಎಫ್ ಆಫ್ ಯು ಅಂದರೆ ಫಾರ್ಮುಲಾ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಯು ಇಸ್ ಇಕ್ವಲ್ ಟು -1 to 1. ಎಫ್ ಆಫ್ ಎಕ್ಸ್ ಅಂದ್ರೇನು? 1 ಮೈನಸ್ ಮಾಡ್ ಎಕ್ಸ್. ಯಾಕಂದರೆ -1 to 1 ಯಾಕೆಂದರೆ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇರೋದ್ರಿಂದ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಇಲ್ಲಿ -1 to 0, ಇನ್ನೊಂದು 0 to 1 ತೊಗೋಬೇಕು. ಗೊತ್ತಾಗ್ತಿದೆಯಲ್ವಾ? -1 to 0 ತೊಗೊಳ್ಳುವಾಗ 1 ಮೈನಸ್ ಮಾಡ್ ಎಕ್ಸ್ ಬಂದು ಏನು ಬರ್ಕೋಬೇಕು? ಎಕ್ಸು. 0 to 1 ಬರೆದಾಗ 1 ಮೈನಸ್ ಎಕ್ಸು. ಅರ್ಥ ಆಗ್ತಿದೆಯಲ್ಲ? ಇ ಪವರ್ ಐ ಯು ಎಕ್ಸ್ ಹಂಗೆ ಇರಲಿ. ಈಗ 1 ಪ್ಲಸ್ ಎಕ್ಸು ಇ ಪವರ್ ಐ ಯು ಎಕ್ಸ್ಗೆ ಯಾವ ಥರ ಇಂಟಿಗ್ರೇಟ್ ಮಾಡೋದು? ಫಾರ್ಮುಲಾ ಯಾವುದು ಹೇಳಿ? ಇಂಟೆಗ್ರಲ್ ಆಫ್ 1 ಪ್ಲಸ್ ಎಕ್ಸ್ ಇ ಪವರ್ ಎ ಎಕ್ಸ್ ಡಿ ಎಕ್ಸ್ ಇದ್ದರೆ ಯಾವ ಥರ ಇಂಟಿಗ್ರೇಟ್ ಮಾಡ್ತೀರಾ ನೀವು? 1 ಪ್ಲಸ್ ಎಕ್ಸ್ ಇ ಪವರ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಬೈ ಎ ಮೈನಸ್ 1 ಏನು ಡಿಫ್ರೆನ್ಷಿಯೇಷನು? 0. ಎಕ್ಸ್ಗೇನು 1. ಇ ಪವರ್ ಎ ಎಕ್ಸ್ ಬೈ ಎಗೆ ಇಂಟಿಗ್ರೇಷನ್ ಏನು? ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟು 1 ಮೈನಸ್ ಎಕ್ಸ್ ಇ ಪವರ್ ಎ ಎಕ್ಸ್ಗೆ ಹೇಳಿ. 1 ಮೈನಸ್ ಎಕ್ಸ್ ಹೇಳಿ. ಇ ಪವರ್ ಎ ಎಕ್ಸ್ ಬೈ ಮೈನಸ್ ಇದಕ್ಕೆ 1 ಮೈನಸ್ 0 ಎಕ್ಸ್ಗೆ 0 ಮೈನಸ್ 1 ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್. ಇಲ್ಲಿ ನೀಟಾಗಿ ಬರೆಯೋಣ ಇದನ್ನ. ಹೇಳಿ ಎಫ್ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ. ಇಲ್ಲಿ ಎ ಜಾಗದಲ್ಲಿ ಏನಿದೆ ನೋಡಿ. ಐ ಯು ಹಾಕಿ ಏನಾಗುತ್ತೆ ಅದು? 1 ಪ್ಲಸ್ ಎಕ್ಸ್ ಹೇಳಿ. ಐ ಯು ಮೈನಸ್ ಹೇಳಿ 0 ಪ್ಲಸ್ 1 ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಲಿಮಿಟ್ ಏನು? -1 to 0. ಇದು ಗೊತ್ತಾಯ್ತಲ್ವಾ? 1 ಪ್ಲಸ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಬೈ ಐ ಯು ಮೈನಸ್ 1ಗೆ 0 ಪ್ಲಸ್ 1 ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್. ಲಿಮಿಟ್ ಏನು? -1 to 0. ನೆಕ್ಸ್ಟ್ ಹೇಳಿ. ಪ್ಲಸ್ 1 ಮೈನಸ್ ಎಕ್ಸ್ 1 ಮೈನಸ್ ಎಕ್ಸ್. ಈಗ ಇಲ್ಲಿ ಎ ಜಾಗದಲ್ಲಿ ಏನು ಹಾಕ್ಕೋಬೇಕು? ಐ ಯು ಎಕ್ಸ್ ಹೇಳಿ. 1 ಮೈನಸ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ ಹೇಳಿ 0 ಮೈನಸ್ 1 ಹೇಳಿ ಐ ಸ್ಕ್ವೇರ್ ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್. 0 to 1 ಅಂದರೆ ಇಲ್ಲಿ ನೋಡಿ, ಎ ಜಾಗದಲ್ಲಿ ಐ ಯು ಹಾಕಿದ್ರೆ ಇಲ್ಲಿ 1 ಮೈನಸ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ 0 ಮೈನಸ್ 1 ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಹೇಳಿ ಎಫ್ ಆಫ್ ಯು ಏನೈತಿ? ಈಗ ಲಿಮಿಟ್ ಅಪ್ಲೈ ಮಾಡೋದು ಯಾವ ಥರ? 1 ಬೈ ಐ ಯುನ ಆಚೆ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? 1 ಪ್ಲಸ್ ಎಕ್ಸು ಮತ್ತು ಇ ಪವರ್ ಐ ಯು ಎಕ್ಸ್ನ ಒಳಗಡೆ ಬರ್ಕೊಳ್ಳಿ. ಹೇಳಿ 1 ಪ್ಲಸ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಏನು? -1 to 0. ಇಲ್ಲಿ ನೋಡಿ, ಇದು 1 ಆಗಿಬಿಡುತ್ತೆ. -1 ಬೈ ಇಲ್ಲಿರೋದೇನು? ಐ ಸ್ಕ್ವೇರ್. ಇಲ್ಲಿ ನೋಡಿ 1 ಬೈ ಇಲ್ಲಿ ಐ ಯು ಆಚೆ ತೊಗೋಬೇಕಂದ್ರೆ ಇಲ್ಲಿ ಡಿನಾಮಿನೇಟರ್ ಇರೋದ್ರಿಂದ 1 ಬೈ ಐ ಯು ಆಚೆ ತೊಗೋಬೇಕು. 1 ಪ್ಲಸ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ನ ಬರ್ಕೋಬೇಕು. ಇಲ್ಲಿ 1 ಬೈ ಇಲ್ಲಿ ಇರೋದೇನು? 1 ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್. ಇ ಪವರ್ ಐ ಯು ಎಕ್ಸ್ನ ಏನು ಹಾಕ್ಕೋಬೇಕು? ಲಿಮಿಟ್ ಹಾಕ್ಕೋಬೇಕು. -1 to 0. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ. ಪ್ಲಸ್ ಐ ಯು ಹೇಳಿ. ಇಲ್ಲಿ 1 ಮೈನಸ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ನ ಒಳಗಡೆ ಬರ್ಕೊಳ್ಳಿ. 1 ಮೈನಸ್ ಎಕ್ಸ್ ಇ ಪವರ್ ಐ ಯು ಎಕ್ಸ್. ಲಿಮಿಟ್ ಏನು? 0 to 1. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಅರ್ಥ ಆಗ್ತಿದೆಯಲ್ವ? ಮೈನಸ್ ಇಂಟು ಮೈನಸ್ ಏನು? ಪ್ಲಸ್ಸು. ಈಗ ಪ್ಲಸ್ 1 ಬೈ ಹೇಳಿ ಐ ಸ್ಕ್ವೇರ್ ಯು ಸ್ಕ್ವೇರ್. ಉಳಿಯೋದೇನು? ಇ ಪವರ್ ಐ ಯು ಎಕ್ಸ್. ಲಿಮಿಟ್ ಏನು? 0 to 1. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಲಿಮಿಟ್ ನೀಟಾಗಿ ಅಪ್ಲೈ ಮಾಡಿ.
ಇದು ರಬ್ ಮಾಡ್ತೀನಿ. ಈಗ ಲಿಮಿಟ್ ಅಪ್ಲೈ ಮಾಡಿದಾಗ ಇಲ್ಲಿ ಏನಾಗುತ್ತೆ, 1 + x ಅಂದರೆ ಏನಾಗುತ್ತೆ, ಇಲ್ಲೇ ಅಪ್ಲೈ ಮಾಡ್ಬಿಡ್ದು ನಾನು. 1/i ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ, 1 + 0 e ಪವರ್ 0. ಲೋವರ್ ಲಿಮಿಟ್ ಹಾಕಿದಾಗ 1 + -1. 1 + -1 ಅಂದರೆ 0. e ಪವರ್ i u ಇಂಟು -1. 0 ಇಂಟು ಎನಿಥಿಂಗ್ ಇಸ್ 0. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಮೈನಸ್ ಹೇಳಿ. 1/i² ಅಂದ್ರೇನು, -1 u². ಈಗ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ, e ಪವರ್ ಮೈನಸ್ ಹೇಳಿ, e ಪವರ್ i u ಇಂಟು -1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ. ಪ್ಲಸ್ ನೆಕ್ಸ್ಟ್ ಯಾವುದಕ್ಕೆ, 1/i u ಹೇಳಿ. ಈಗ ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ, ಇದು 1 - 1 0. 0 ಇಂಟು e ಪವರ್ i u ಇಂಟು 1 ಅಂದರೆ 0. ಅಪ್ಪರ್ ಲಿಮಿಟ್ಗೆ 0 ಮೈನಸ್ ಲೋವರ್ ಲಿಮಿಟ್ಗೆ ಎಕ್ಸ್ ಜಾಗದಲ್ಲಿ 0. ಇದು ಗ್ರೀನ್ ಬರ್ತಾ ಇದೆಯಾ? ಹಾಂ. ಈಗ ಎಕ್ಸ್ ಜಾಗದಲ್ಲಿ 0 ಹಾಕಿ 1 - 0 e ಪವರ್ 0 ಐತಲ್ವಾ? ನೆಕ್ಸ್ಟ್ ಯಾವುದಕ್ಕೆ ಅಪ್ಲೈ ಮಾಡಬೇಕು ಹೇಳಿ, ಪ್ಲಸ್ 1/i² ಅಂದ್ರೆ ಏನು, -1 u² e ಪವರ್ i u ಇಂಟು ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ, ಇಂಟು 1 ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ e ಪವರ್ 0. ಗೊತ್ತಾಯ್ತಲ್ವಾ? ಈಗ ಹೇಳಿ ಏನು ಮಾಡಬೇಕು, ಎಫ್ ಆಫ್ ಯು ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ಬೇಗ, 1/i u. ಇಲ್ಲಿ 1 + 0 ಅಂದರೆ ಏನು, e ಪವರ್ 0 ಅಂದರೆ 1 ಇಂಟು 1 ಏನು, 1 - 0 ಅಂದರೆ ಏನು, 1 ಟೋಟಲ್ 1. 1/i u ಇಂಟು 1 ಏನು, 1/i u ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 1/u² e ಪವರ್ 0 ಅಂದರೆ ಏನು, 1 ಮೈನಸ್ e ಪವರ್ i u ಇಂಟು -1 ಅಂದರೆ e ಪವರ್ -i u. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 1/i ಇಂಟು ಇದು 1 - 0 ಏನು, 1. e ಪವರ್ 0 ಅಂದರೆ 1 ಇಂಟು 1 ಏನು, ಇದು -1 ಆಗುತ್ತೆ. ಕರೆಕ್ಟ್ ಅಲ್ವಾ? 1 - 0 1, 1 ಇಂಟು 1 1 ಮೈನಸ್ 0 - 1 ಅಂದರೆ -1. -1ಇಂದ ಇದು ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ -1/i u. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಪ್ಲಸ್ ಇಂಟು ಮೈನಸ್ 1/u². ಉಳಿಯೋದೇನು ಇಲ್ಲಿ, i u ಇಂಟು 1 ಅಂದರೆ e ಪವರ್ i u ಮೈನಸ್ e ಪವರ್ 0 ಅಂದರೆ 1. ಅರ್ಥ ಆಯ್ತಲ್ವ? ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, ಪ್ಲಸ್ 1/i u ಮೈನಸ್ 1/i u ಕ್ಯಾನ್ಸಲ್. ಉಳಿಯೋದೇನು ಹೇಳಿ, ನೆಕ್ಸ್ಟ್ ಏನು ಉಳಿಯುತ್ತೆ, 1/u² ಕಾಮನ್ ತೊಗೊಳ್ಳಿ. ಇದು ಉಳಿದಿರೋದ್ರಲ್ಲಿ 1/u² ಕಾಮನ್ ತೊಗೊಳ್ರಿ. ಇಲ್ಲೇನು ಉಳಿಯುತ್ತೆ, 1 ಮೈನಸ್ e ಪವರ್ -i u. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ e ಪವರ್ i u ಮೈನಸ್ ಇಂಟು ಮೈನಸ್ ಪ್ಲಸ್ 1. ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ ಇದರಲ್ಲಿ, ಎಲ್ಲಿ, ಇದು ಬರೀ 1 ಅಲ್ವಾ, 1 + 1 ಏನಾಗುತ್ತೆ, 2 ಆಗುತ್ತೆ. ಹುಷಾರು, ಕ್ಯಾನ್ಸಲ್ ಆಗಲ್ಲ ಅಲ್ಲಿ. ಎಫ್ ಆಫ್ ಯು ಏನು, 1/u². 1 + 1 ಏನು, 2 ಮೈನಸ್ ಇಲ್ಲಿ ಕಾಮನ್ ತಗೊಳ್ಳಿ. ಉಳಿಯೋದೇನು, -i u ಪ್ಲಸ್ e ಪವರ್ i u. ಅರ್ಥ ಆಗ್ತಿದೆಯಲ್ವಾ? ಈಗ ಫಾರ್ಮುಲಾ ಏನು, e ಪವರ್ -ix ಪ್ಲಸ್ e ಪವರ್ ix ಅಂದರೆ ಏನು, 2 cos x. ಇದು ಜ್ಞಾಪಕ ಇಟ್ಕೊಳ್ಳಿ. e ಪವರ್ ix ಪ್ಲಸ್ e ಪವರ್ -ix ಅಂದ್ರೂ 2 cos. ಯಾಕಂದರೆ ಪ್ಲಸ್ ಇದ್ದಾಗ
ಫಸ್ಟ್ ಇದ್ದಿದ್ದು ಆಮೇಲೆ ಇದ್ದಿದ್ರು ಸೇಮೇ ಅಲ್ವಾ. ಅದೇ ಇ ಪವರ್ ಐ ಎಕ್ಸ್ ಮೈನಸ್ ಇ ಪವರ್ ಮೈನಸ್ ಐ ಎಕ್ಸ್ ಇದ್ದರೆ 2y sin x. ಇಲ್ಲಿ ಬೇಕಾಗಿರೋದು ಮೇನು ಇದು, ಅರ್ಥ ಆಗ್ತಿದೆಯಲ್ವಾ. ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ ನೋಡಿ, ಇ ಪವರ್ ಮೈನಸ್ ಐ ಯು ಪ್ಲಸ್ ಇ ಪವರ್ ಐ ಯು ಅಂದರೆ ಎಕ್ಸ್ ಜಾಗದಲ್ಲಿ ಏನಾಗಬೇಕು, ಎಕ್ಸ್ ಜಾಗದಲ್ಲಿ ಯು ಹಾಕಿ ಏನಾಗುತ್ತೆ, ಇ ಪವರ್ ಮೈನಸ್ ಐ ಯು ಪ್ಲಸ್ ಇ ಪವರ್ ಐ ಯು ವಿಲ್ ಬಿಕಮ್ 2 cos ಯು. ಹೇಳಿ ಏನಾಯ್ತು, ಎಫ್ ಆಫ್ ಯು ಈಸ್ ಈಕ್ವಲ್ ಟು 1/u² ಇಂಟು 2 ಮೈನಸ್ 2 cos ಯು. ಕರೆಕ್ಟ್ ಅಲ್ವಾ. ಇದ್ರ ಬದಲು 2 cos ಯು ಬರುತ್ತೆ. ಈಗ 2ನ ಕಾಮನ್ ತಗೊಳ್ಳಿ, ಎಫ್ ಆಫ್ ಯು ಈಸ್ ಈಕ್ವಲ್ ಟು ಏನಾಗುತ್ತೆ 2/u². 2 ಕಾಮನ್ ತೊಗೊಂಡ್ರೆ ಉಳಿಯೋದೇನು 1 ಮೈನಸ್ ಕಾಸ್ ಯು. ಈಗ 1 ಮೈನಸ್ ಕಾಸ್ ಥೀಟಾ ಅಂದರೆ ಏನು, ವೆರಿ ಗುಡ್. 1 ಮೈನಸ್ ಕಾಸ್ ಥೀಟಾ ಅಂದ್ರೇನು 2 sin ಸ್ಕ್ವೇರ್ θ/2. 1 ಮೈನಸ್ ಕಾಸ್ ಥೀಟಾ ಅಂದರೆ 2 sin ಸ್ಕ್ವೇರ್. ಇಲ್ಲಿ ಡೀಟಾ ಜಾಗದಲ್ಲಿ ಏನು ಹಾಕ್ಕೊಳ್ಳಿ, ಯು ಹಾಕ್ಕೊಳ್ಳಿ. ಏನಾಗುತ್ತೆ 1 ಮೈನಸ್ ಕಾಸ್ ಯು ಏನಾಗುತ್ತೆ 2 sin ಸ್ಕ್ವೇರ್ u/2. ಹೇಳಿ ಎಫ್ ಆಫ್ ಯು ಏನಾಯಿತು 2/u², 2 sin ಸ್ಕ್ವೇರ್ u/2. 2 2s ಎಷ್ಟು ಹೇಳಿ, ಗೊತ್ತಾಗ್ತಿದೆಯಲ್ವಾ. sin ಸ್ಕ್ವೇರ್ u/2 ಡಿವೈಡೆಡ್ ಬೈ u²/4. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ 4 ಇಂಟು 2/2 ಇರುತ್ತೆ ಅಂದ್ಕೊಳ್ಳಿ, ಅರ್ಥ ಆಯ್ತಲ್ವಾ. ಈಗ ಅಥವಾ 4 ಇಂಟು 3/2 ಅಂತ ಇಟ್ಕೊಳ್ಳಿ. ಇಲ್ಲಾಂದರೆ ಈ ಒಂದು ಕೆಲಸ ಮಾಡೋಣ, 2 ಇಂಟು 3/2 ಅಂದ್ಕೊಳ್ಳಿ, ಗೊತ್ತಾಗ್ತಿದೆಯಲ್ವಾ. ಈಗ 2 2 ಕ್ಯಾನ್ಸಲ್ ಆದರೆ ಏನು 3. ನಾವು ಇದನ್ನ ಈ ಥರ ಬರಿಬೋದಾ, 3 ಹಂಗೆ ಇಟ್ಕೊಂಡು 2/2 ಬರಿಬೋದಾ. ಅವಾಗಲೂ 2 2 ಕ್ಯಾನ್ಸಲ್ ಆದರೆ 1, 3/1 ಏನು 3. ಅರ್ಥ ಆಗ್ತಿದೆಯಲ್ವ. ಅದೇ ಥರ ಈ 2 2s ಏನು 4. 4ನ ಡಿವೈಡ್ ಮಾಡ್ಕೋಬೋದು ಯಾವುದಕ್ಕೆ, ಡಿನಾಮಿನೇಟ್ರ್. ಇಲ್ಲಿ ಹೆಂಗೆ 2ನ ಡಿನಾಮಿನೇಟ್ರಿಗೆ ಡಿವೈಡ್ ಮಾಡಿದ್ದೀರಾ ಕೆಳಗಡೆ, ಅದೇ ಥರ 2 2s 4ನೂ ಡಿನಾಮಿನೇಟ್ರಿಗೆ ಏನು ಮಾಡ್ಬೋದು, ಡಿವೈಡ್ ಮಾಡ್ಕೋಬೋದು. ಈಗ u²/4 ಅಂದರೆ ಏನು, ಅಲ್ಲಲ್ಲ ಇದಲ್ಲ u/2, sin ಸ್ಕ್ವೇರ್ u/2 ಹಂಗೆ ಇರುತ್ತೆ. 2 2s ಏನಿದೆ 4, 4/u² ಈ ಥರ ಬರ್ಕೋಬೇಕು, ರೆಸಿಪ್ರೋಕಲ್ ಥರ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ u² ಅಂತೂ ಟೋಟಲ್ ಡಿವೈಡ್ ಬೈ ಇರುತ್ತೆ. ಅಲ್ಲಿ ನಾವೇನು ಮಾಡಬೇಕು, 4ನ ಆ u²ಗೆ ಡಿವೈಡ್ ಮಾಡಿ ಇದನ್ನ ಈ ಥರ ಆಲ್ಟ್ರ್ ಮಾಡಿ ಬರ್ಕೋಬೇಕು. ಇಲ್ಲಿ ಏನು ಮಾಡ್ಬೇಕು ಹೇಳಿ, u²/4ನ u/2 ಹೋಲ್ ಸ್ಕ್ವೇರ್ ಬರಿಬೋದಲ್ವಾ, ಯಾಕಂದರೆ 2² ಅಂದರೆ 4. ಹೇಳಿ ಏನಾಯಿತು ಎಫ್ ಆಫ್ ಯು, ಹೇಳಿ ಎಫ್ ಆಫ್ ಯು ಏನಾಗುತ್ತೆ sin ಸ್ಕ್ವೇರ್ u/2 ಡಿವೈಡೆಡ್ ಬೈ u/2 ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ. sin ಸ್ಕ್ವೇರ್ u/2 ಡಿವೈಡ್ ಬೈ u/2 ಹೋಲ್ ಸ್ಕ್ವೇರ್. ಇದೇನಿದು ಎಫ್ ಆಫ್ ಯು ಆಯಿತು. ಅರ್ಥ ಆಯ್ತಲ್ವಾ. ಇದನ್ನ ರಬ್ ಮಾಡ್ತೀನಿ. ಈಗ ಹೇಳಿ ಏನು ಮಾಡಬೇಕು, ಇದು ಬಂದು ಎಫ್ ಆಫ್ ಯು ಆಗಿರೋದು. ಏನಾಗಿರೋದು, ನೆಕ್ಸ್ಟ್ ಏನು ಮಾಡಬೇಕು, ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಅದಕ್ಕೆ ಫಾರ್ಮುಲಾ ಹೇಳ್ತೀರಾ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ದು. ಬರೀ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂದರೆ ಇಲ್ಲಿಗೆ ನಿಲ್ಲಿಸಿ, ಹೆನ್ಸ್ ಡೆಡ್ಯೂಸ್ ಇದೆಯಲ್ಲ. ಹೇಳಿ ಇನ್ವರ್ಸ್ ಫೋರಿಯರ್ ಹೇಳಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, ಹಾಂ, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಯು ಇ ಪವರ್ ಮೈನಸ್ ಐ ಯು ಎಕ್ಸ್ ಡಿ ಯು. ಇಲ್ಲಿ ಏನು ಮಾಡಬೇಕು, ಎಫ್ ಆಫ್ ಯುನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೇಳಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/2 pi ಮೈನಸ್ ಇನ್ಫಿನಿಟಿ ಟು ವಾಟ್ ಈಸ್ ಎಫ್ ಆಫ್ ಯು u/2 ಹೋಲ್ ಸ್ಕ್ವೇರ್
ಇ ಪವರ್ ಮೈನಸ್ ಐ ಎಕ್ಸ್. ಇಲ್ಲೇನು ಮಾಡಬೇಕು, ಈ ಪವರ್ನ ತೆಗಿಬೇಕು. ಅದಕ್ಕೆ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಹೇಳಿ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡ್ರೆ ಏನಾಗುತ್ತೆ ಇದು? ಎಫ್ ಆಫ್ 0 ಈಸ್ ಈಕ್ವಲ್ ಟು ಹೇಳಿ ಮೈನಸ್ ಇನ್ಫಿನಿಟಿ ಟು sin square u by 2 ಹೋಲ್ ಸ್ಕ್ವೇರ್ ಇಂಟು 1 ಡಿ ಯು. ಈಗ ಎಫ್ ಆಫ್ 0 ಅಂದರೆ ಏನು? 1. ಬಟ್ ಎಫ್ ಆಫ್ 0 ಈಸ್ 1. ಹೆಂಗೆ 1 ಆಯಿತು? ಯಾಕಂದರೆ ಈಗ ನೋಡಿ, ಎಫ್ ಆಫ್ ಎಕ್ಸ್ ಅಂದ್ರೇನು? 1 ಮೈನಸ್ ಮಾಡಿ ಎಕ್ಸ್. ಎಕ್ಸ್ ವ್ಯಾಲ್ಯೂ ಏನಿದ್ದಾಗ? ಈಗ ನೋಡಿ, ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಹೇಳಿ? 1 ಮೈನಸ್ ಮಾಡಿ ಎಕ್ಸ್. ಯಾವಾಗ ಗಂಟ ಎಕ್ಸ್ ವ್ಯಾಲ್ಯೂ -1 to 1 ಗಂಟನು ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 0 ಬರೋದು ಇಲ್ಲೇ ತಾನೆ. ಅವಾಗೇನಾಗುತ್ತೆ? ಎಫ್ ಆಫ್ 0 1 ಮೈನಸ್ ಮಾಡಿ 0 ಅಂದರೆ 1 ಮೈನಸ್ 0 ಅಂದರೆ 1. ಈಗ ನೋಡಿ, ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಅಂದರೆ ಈ ಎಕ್ಸ್ ವ್ಯಾಲ್ಯೂ, ಈ ಎಫ್ ಆಫ್ ಎಕ್ಸೇ ನೋಡಬೇಕು. ಫಸ್ಟ್ ಎಕ್ಸ್ನ ಚೆಕ್ ಮಾಡಬೇಕು, ಇದಕ್ಕೆ ಬರುತ್ತಾ ಇದಕ್ಕೆ ಬರುತ್ತಾ ಅಂತ. ಯಾವುದಕ್ಕೆ ಬರೋದು ಎಕ್ಸ್ ವ್ಯಾಲ್ಯೂ 0? -1 to 1 ಅಂದರೆ ಇದರಲ್ಲೇ ಬರೋದು. ಆಮೇಲೆ ಎಫ್ ಆಫ್ ಎಕ್ಸ್ ಫಾರ್ಮುಲಾ 2 ಇರೋದು 1 ಆಗುತ್ತೆ. ಎಫ್ ಆಫ್ ಎಕ್ಸ್ ಏನಾಗುತ್ತೆ? 1 ಮೈನಸ್ ಮಾಡಿ ಎಕ್ಸ್ ಆಗುತ್ತೆ. ಈಗ ಎಫ್ ಆಫ್ 0 ಬೇಕು ಅಂದರೆ 1 ಮೈನಸ್ ಮಾಡಿ 0 ಏನಾಗುತ್ತೆ? 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ರಬ್ ಮಾಡ್ಬಿಡಿ. ಏನಾಗುತ್ತೆ? ಬಟ್ ಎಫ್ ಆಫ್ 0 ಈಸ್ 1. ದೇರ್ ಫೋರ್ 1 ಈಸ್ ಈಕ್ವಲ್ ಟು ಏನಾಗುತ್ತೆ? ಇದು 1/2π ಮೈನಸ್ ಇನ್ಫಿನಿಟಿ ಟು sin ಸ್ಕ್ವೇರ್ u/2 ಹೋಲ್ ಸ್ಕ್ವೇರ್ ಡಿ ಯು. ಇಲ್ಲೇನು ಮಾಡಬೇಕು? ಈ 0 to ಇನ್ಫಿನಿಟಿ ಮಾಡಬೇಕು ಅಂದರೆ ಅರ್ಥ ಆಗ್ತಿದೆಯಲ್ವಾ? ಇದು ಏನಿರಬೇಕು? E1 ಇರಬೇಕು. ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ ಏನು ಬರ್ಕೋಬೋದು? 2 times 0 to ಇನ್ಫಿನಿಟಿ. sin ಸ್ಕ್ವೇರ್ u/2 ಹೋಲ್ ಸ್ಕ್ವೇರ್ ಬಂದು ಯಾವ E1. ಯಾಕೆ? ಎಕ್ಸಾಂಪಲ್ ಯು ಜಾಗದಲ್ಲಿ ಮೈನಸ್ ಯು ಹಾಕಿ ಏನಾಗುತ್ತೆ? ಇದು sin ಸ್ಕ್ವೇರ್ -u/2 ಡಿವೈಡ್ ಬೈ -u/2 ಹೋಲ್ ಸ್ಕ್ವೇರ್ ಆಗುತ್ತೆ ಅಂದ್ಕೊಳ್ಳಿ. ನೋಡಿ, ಸೈನ್ ಆಫ್ -u/2 ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಸೇಮೇ ಆಗುತ್ತೆ. ಅದು ಅರ್ಥ ಆಗ್ತಿದೆಯಲ್ವಾ? ಸೈನ್ ಆಫ್ -x ಅಂದರೆ ಮೈನಸ್ ಸೈನ್ ಎಕ್ಸ್. ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಏನು? ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲೂ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಅರ್ಥ ಆಗ್ತಿದೆಯಲ್ಲ? ಅಂದರೆ ಪ್ಲಸ್ಸೇ ಆಗುತ್ತೆ. ಇದು ಯಾವ ಥರ ಬಂತು? ಎಫ್ ಆಫ್ ಯು ತಾನೇ ಬಂದಿದ್ದು. ಎಫ್ ಆಫ್ -u ಆನ್ಸರ್ ಏನು ಬರ್ತಾ ಇದೆ? ಎಫ್ ಆಫ್ ಯು -u ಮಾಡಿದಾಗ ಎಫ್ ಆಫ್ ಯು ಬಂದರೆ ನಾವು ಅದಕ್ಕೆ ಏನಂತೀವಿ? E1 ಫಂಕ್ಷನ್ ಅಂತೀವಿ. ಅರ್ಥ ಆಗ್ತಿ? ಇದೆಲ್ಲ ಮಾಡೋದು ಬೇಕಾಗಿಲ್ಲ. ನೀವೇನು ಮಾಡಬೇಕು? ಬರೀ ಹೇಳಿ 1 ಈಸ್ ಈಕ್ವಲ್ ಟು ಹೇಳಿ 1/2π 2 ಟೈಮ್ಸ್ ಏನಂತ ಬರ್ಕೋಬೇಕು? 0 to ಇನ್ಫಿನಿಟಿ ಹೇಳಿ sin ಸ್ಕ್ವೇರ್ u/2 ಡಿವೈಡೆಡ್ ಬೈ u/2 ಹೋಲ್ ಸ್ಕ್ವೇರ್ ಡಿ ಯು. ಬಿಕಾಸ್ ಹೇಳಿ sin ಸ್ಕ್ವೇರ್ u/2 ಹೋಲ್ ಸ್ಕ್ವೇರ್ ಈಸ್ E1 ಅಂತ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? 2 ಕ್ಯಾನ್ಸಲ್. ಅರ್ಥ ಆಗ್ತಿದೆಯಲ್ವಾ? ಏನಾಗುತ್ತೆ? ಇದು 0 to sin ಸ್ಕ್ವೇರ್ u/2 ಡಿವೈಡೆಡ್ ಬೈ ಹೋಲ್ ಸ್ಕ್ವೇರ್ ಡಿ ಯು ಈಸ್ ಈಕ್ವಲ್ ಟು ಏನಾಯಿತು? π ಆಯಿತು. ಈಗ ಇದನ್ನ ಪ್ರೂವ್ ಮಾಡೋಕ್ಕೆ u/2ನ ಏನಂತ ತೊಗೋಬೇಕು? t ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಲೋಸ್ ಮಾಡೋಣ. ಈಗ ಹೇಳಿ ಹೆಂಗೆ ಮಾಡ್ತೀರಾ? ಲೆಟ್ u/2 ಈಸ್ ಈಕ್ವಲ್ ಟು t. ಇಲ್ಲೇ ಬರೀತೀನಿ ಕೆಳಗಡೆನೆ. ಅಥವಾ ಲೆಟ್ t ಈಸ್ ಈಕ್ವಲ್ ಟು ಏನು? u/2. ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ? dt/du ಏನಾಗುತ್ತೆ? 1/2. 2ನ ಈ ಕಡೆ ಕಳಿಸಿ ಹೇಳಿ. dt ಈಸ್ ಈಕ್ವಲ್ ಟು du. ವೆನ್ x ಈಸ್ ಇನ್ಫಿನಿಟಿ t ಆಲ್ಸೋ ಏನು? ಯಾಕಂದರೆ ವೆನ್ u ಈಸ್ ಇನ್ಫಿನಿಟಿ t ಆಲ್ಸೋ ಇನ್ಫಿನಿಟಿ. ಯಾಕಂದರೆ u ಇನ್ಫಿನಿಟಿ ಹಾಕಿದ್ರೆ ಇನ್ಫಿನಿಟಿ ಬೈ 2 ಏನಾಗುತ್ತೆ? ಇನ್ಫಿನಿಟಿ ಏನೇ ಆಗುತ್ತೆ. ನಾವೇನು ಮಾಡಬೇಕು? ಇಲ್ಲಿ u ಇರೋದನ್ನ ಟಿಗೆ
ಕನ್ವರ್ಟ್ ಮಾಡ್ಕೋಬೇಕು ಎಲ್ಲನೂ. ನೆಕ್ಸ್ಟ್ ವೆನ್ ಹೇಳಿ ಯು ಈಸ್ 0 ಟಿ ಆಲ್ಸೋ 0 ಗೊತ್ತಾಗ್ತಿದೆಯಲ್ವಾ. ದೇರ್ ಫೋರ್ ಏನಾಗುತ್ತೆ ಇದು ಹೇಳಿ, ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಇರೋದು 0 ಟು ಇನ್ಫಿನಿಟಿನೇ ಇರುತ್ತೆ. ಯು 0 ಟು ಇನ್ಫಿನಿಟಿ ಇದೆ, ಟೀನೂ ಏನಿರುತ್ತೆ 0 ಟು ಇನ್ಫಿನಿಟಿ. ಸೈನ್ ಸ್ಕ್ವೇರ್ ಯು ಬೈ 2 ಬದಲು ಏನು ಬರುತ್ತೆ, ಸೈನ್ ಸ್ಕ್ವೇರ್ ಟಿ ಡಿವೈಡ್ ಬೈ ಯು ಬೈ 2 ಹೋಲ್ ಸ್ಕ್ವೇರ್ ಅಂದರೆ ಟಿ ಸ್ಕ್ವೇರ್. ಡಿ ಯು ಅಂದರೆ ಏನು 2 ಡಿ ಟಿ ಈಸ್ ಈಕ್ವಲ್ ಟು ಏನು ಪೈ. ಈಗ ಪೈ ಈ 2ನ ಆಚೆ ತಗೊಂಡು ಇಲ್ಲಿ ಕಳಿಸ್ಬೋದಲ್ವಾ, ಏನಾಗುತ್ತೆ ಮಲ್ಟಿಪ್ಲೇಯರ್ ಅದು ಏನಾಗುತ್ತೆ ಡಿವೈಡ್ ಆಗುತ್ತೆ. ಹೇಳಿ ದೇರ್ ಫೋರ್ 0 ಟು ಇನ್ಫಿನಿಟಿ ಸೈನ್ ಸ್ಕ್ವೇರ್ ಟಿ ಬೈ ಟಿ ಸ್ಕ್ವೇರ್ ಡಿ ಟಿ ಈಸ್ ಈಕ್ವಲ್ ಟು ಏನು ಪೈ ಬೈ 2. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ. ಅರ್ಥ ಆಯ್ತಲ್ವಾ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ಲಾ. ಈಗ ಫಸ್ಟ್ ಏನು ಎಫ್ ಆಫ್ ಯು ಅಂದರೆ ಫಾರ್ಮುಲಾ -2 ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಇ ಪವರ್ ಎಕ್ಸ್ ಡಿ ಎಕ್ಸ್. ಗ್ರೀನ್ ಬಂದಿದೆಯಾ, ಗ್ರೀನ್ ಇದೆಯಾ. ಎಫ್ ಆಫ್ ಯು ಅಂದರೆ ಇಲ್ಲಿ -1 to 1 1 ಮೈನಸ್ ಮಾಡ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಇಲ್ಲಿ ಒಂದು -1 to 0 ಮಾಡ್ ಎಕ್ಸ್ ಇರೋದು ಏನಾಗುತ್ತೆ ಅದು ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್. ನೆಗೆಟಿವ್ ಇದ್ದರೆ ಇದು ಸೈನ್ ಚೇಂಜ್ ಮಾಡಿಬಿಡಿ ಅಷ್ಟೇ, ಮಾಡಿ ತೆಗೆದ್ಬಿಡಿ. ಪಾಸಿಟಿವ್ ಇದ್ದರೆ ಲಿಮಿಟು ಬರೀ ಮಾಡಿ ತೆಗೀರಿ. ಏನು ಮಾಡಬೇಕು, ನೆಗೆಟಿವ್ ಇದ್ದರೆ ಸೈನ್ ಚೇಂಜ್ ಮಾಡಿ ಮಾಡಿ ತೆಗಿಬೇಕು, ಎಕ್ಸ್ನ ಹಂಗೆ ಇಟ್ಕೋಬೇಕು. ಪಾಸಿಟಿವ್ ಇದ್ದರೆ ಬರೀ ಮಾಡನ್ನ ತೆಗಿಬೇಕು, ಬೇರೆದೆಲ್ಲ ಹಂಗೆ ಇರಲಿ. ಆಮೇಲೆ 1 + x ಇ ಪವರ್ ಐ ಯು ಎಕ್ಸ್ಗೆ ಇಂಟಿಗ್ರೇಷನ್ ಏನು 1 + x ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ 0 + 1 ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್ ಯು ಸ್ಕ್ವೇರ್ 1 - x ಇ ಪವರ್ ಐ ಯು ಎಕ್ಸ್ ಬೈ ಐ ಯು ಮೈನಸ್ 0 - 1 ಇ ಪವರ್ ಐ ಯು ಎಕ್ಸ್ ಬೈ ಐ ಸ್ಕ್ವೇರ್. ಇದನ್ನ ಒಂದು ಕಡೆ 1/i ಆಚೆ ತೊಗೊಂಡು ಇದನ್ನ ಒಂದು ಕಡೆ ಮಾಡ್ಕೊಳ್ಳಿ. -1/i ಸ್ಕ್ವೇರ್ ಯು ಸ್ಕ್ವೇರ್ ಆಚೆ ತೊಗೊಂಡ್ರೆ ಇ ಪವರ್ ಐ ಯು ಎಕ್ಸ್ನ ಲಿಮಿಟ್ ಹಾಕಿ -1 to 0. 1/iನ ಆಚೆ ತೊಗೊಳ್ಳಿ 1 - x ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಹಾಕಿ. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 1/i ಸ್ಕ್ವೇರ್ ಯು ಸ್ಕ್ವೇರ್ ಆಚೆ ತೊಗೊಳ್ಳಿ ಇ ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಹಾಕಿ. ಲಿಮಿಟ್ ಅಪ್ಲೈ ಮಾಡಿದಾಗ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಏನಾಗುತ್ತೆ 1 + 0 ಇ ಪವರ್ 0 ಮೈನಸ್ ಎಕ್ಸಾಕ್ಟಲ್ಲಿ -1 ಹಾಕಿದಾಗ 0 ಆಗುತ್ತೆ. -1/i ಸ್ಕ್ವೇರ್ ಅಂದ್ರೇನು -1 ಯು ಸ್ಕ್ವೇರ್. ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಇ ಪವರ್ 0 ಆಗುತ್ತೆ. -1 ಹಾಕಿದಾಗ ಇ ಪವರ್ ಐ ಯು -1 ಪ್ಲಸ್ 1/i ಯು. ಎಕ್ಸಾಕ್ಟಲ್ಲಿ 1 ಹಾಕಿದಾಗ 0. ಎಕ್ಸಾಕ್ಟಲ್ಲಿ 0 ಹಾಕಿದಾಗ 1 - 0 1 ಇ ಪವರ್ 0 ಪ್ಲಸ್ 1/i ಸ್ಕ್ವೇರ್ ಬದಲು -1 ಯು ಸ್ಕ್ವೇರ್ ಇ ಪವರ್ ಐ ಯು ಇಂಟು 1 ಮೈನಸ್ ಇ ಪವರ್ 0. ಇಲ್ಲಿ 1 + 0 ಏನು 1 ಇಂಟು ಇ ಪವರ್ 0 ಏನಂದರೆ 1 ಇಂಟು 1 1 1 - 0 1 ಇಂಟು 1/i ಯು 1/i ಯು ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ 1/u ಸ್ಕ್ವೇರ್ ಇ ಪವರ್ 0 ಅಂದರೆ 1 ಮೈನಸ್ ಇ ಪವರ್ ಮೈನಸ್ ಐ ಯು. ಇಲ್ಲಿ 1 - 0 ಏನು 1 ಇ ಪವರ್ 0 ಅಂದರೆ 1 ಇಂಟು 1 1 -1 ಆಗುತ್ತೆ. ಮೈನಸ್ 1/i ಯು ಇಂಟು -1 ಅಂದರೆ -1/i ಯು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್ 1/u ಸ್ಕ್ವೇರ್ ಇ ಪವರ್ ಐ ಯು ಇಂಟು 1 ಇದು ಮೈನಸ್ ಇದು ಇ ಪವರ್ ಇದು ನೋಡಿ ಪ್ಲಸ್ ಇಂಟು ಮೈನಸ್ -1/u ಸ್ಕ್ವೇರ್ ಇ ಪವರ್ ಐ ಯು -1 ಇ ಪವರ್ 0 1 ಆಗುತ್ತೆ. ಪ್ಲಸ್ 1/i ಯು -1/i ಯು ಕ್ಯಾನ್ಸಲ್. 1/u ಸ್ಕ್ವೇರ್ ಕಾಮನ್ ತಗೊಂಡ್ರೆ ಇಲ್ಲಿ 1 - ಇ ಪವರ್ -i ಯು ಉಳಿಯುತ್ತೆ. ಇಲ್ಲಿ ಸೈನಿಂದ ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್, ಯಾಕಂದರೆ ಪ್ಲಸ್ 1/u ಸ್ಕ್ವೇರ್ ಕಾಮನ್ ತೊಗೊಂಡಿರೋದು. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಇ ಪವರ್ ಐ ಯು ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ. 1 + 1 ಏನು 2. ಇದರಲ್ಲಿ ಮೈನಸ್ ಕಾಮನ್ ತಗೊಳ್ಳಿ ಇ ಪವರ್ -i ಯು ಪ್ಲಸ್ ಇ ಪವರ್ ಐ ಯು ಆಗುತ್ತೆ. ಇ ಪವರ್ -i ಯು ಪ್ಲಸ್ ಇ ಪವರ್ ಐ ಯು ಅಂದರೆ 2 cos u. 2ನ ಕಾಮನ್ ತೊಗೊಂಡ್ರೆ 1 - cos u. 1 - cos uಗೆ ಫಾರ್ಮುಲಾ 2 sin² u/2. 2 2s are 4. ಇನ್ನು u²/4 ಅಂತ ಬರ್ಕೋಬೋದು. ಅಥವಾ ಎಫ್ ಆಫ್ ಯು ಈಸ್ sin² u/2 ಹೋಲ್ ಸ್ಕ್ವೇರ್. ಆಮೇಲೆ ಇದನ್ನ ಪ್ರೂವ್ ಮಾಡೋಕ್ಕೆ ಬರೀ ಫೋರಿಯರ್ ಟ್ರಾನ್ಸ್ಫಾರ್ಮ್ ಇದ್ದರೆ ಇಷ್ಟೇ ಸಾಕು. ಆ್ಯಂಡ್ ಹೆನ್ಸ್ ಇವ್ಯಾಲ್ಯೂಯೇಟ್ ಅಥವಾ ಡೆರಿವ್ಸ್ ಅಂತ ಕೊಟ್ಟರೆ ಇದು ಮಾಡಬೇಕು. ಇಲ್ಲಿ ಒಂದೊಂದು ಸತಿ ಟಿ ಬದಲು ಎಕ್ಸ್ ಇರುತ್ತೆ, ಅಂದರೆ ಟಿ ಬದಲು ಬೇರೆನೂ ಇರ್ಬೋದು. ಅರ್ಥ ಆಗ್ತಿದೆಯಲ್ವಾ. ಈಗ ಹೇಳಿ ನೆಕ್ಸ್ಟು ಇನ್ವರ್ಸ್ ಫೋರಿಯರ್ ಎಫ್ ಆಫ್ ಎಕ್ಸ್ ಅಂದ್ರೇನು 1/2π. ಎಫ್ ಆಫ್ ಯು ಅಂದ್ರೇನು sin² u/2 u/2
ಹೋಲ್ ಸ್ಕ್ವೇರ್ ಇ ಪವರ್ ಮೈನಸ್ ಐ ಯು ಎಕ್ಸ್ ಡಿ ಯು. ಆಮೇಲೆ ಎಫ್ ಆಫ್ ಯುನ ಸಬ್ಟ್ಯೂಟ್ ಮಾಡಿ, ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಎಫ್ ಆಫ್ 0 ಇ ಪವರ್ 0 ಏನಾಗುತ್ತೆ 1 ಆಗುತ್ತೆ. ಎಫ್ ಆಫ್ 0 ಏನು 1 ಸಬ್ಟ್ಯೂಟ್ ಮಾಡಿ, ಆಮೇಲೆ ಇದನ್ನ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ 0 ಟು ಇನ್ಫಿನಿಟಿ ಮಾಡಿ ಇಂಟು 2 ಮಾಡ್ಕೊಳ್ಳಿ. ಇದಕ್ಕೆ E1 ಅಂತ ಹೇಳ್ಬಿಡಿ. ಆಮೇಲೆ ಇದ್ರದ್ದು ವ್ಯಾಲ್ಯೂ ಈ ಪೈ ಈ ಕಡೆ ಹೋದರೆ ಪೈ ಇಂಟು 1 ಏನಾಗುತ್ತೆ ಪೈ ಆಗುತ್ತೆ. ಆಮೇಲೆ ಇದನ್ನ ಟಿ ಈಸ್ ಈಕ್ವಲ್ ಟು u/2 ಅಂತ ತೊಗೊಳ್ಳಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಡಿ ಟಿ ಬೈ ಡಿ ಯು ಏನಾಗುತ್ತೆ 1/2. ಈ 2ನ ಈ ಕಡೆ ಕಳಿಸಿ, ಡಿ ಯುನ ಈ ಕಡೆ ಕಳಿಸಿ. 2 ಡಿ ಟಿ ಈಸ್ ಈಕ್ವಲ್ ಟು ಡಿ ಯು. ವೆನ್ ಯು ಈಸ್ ಇನ್ಫಿನಿಟಿ, ಟಿ ಈಸ್ ಇನ್ಫಿನಿಟಿ/2 ಅಂದರೆ ಇನ್ಫಿನಿಟಿ. ವೆನ್ ಯು ಈಸ್ 0, ಟಿ ಈಸ್ 0/2 ಅಂದರೆ 0. ದೇರ್ ಫಾರ್ ಇಂಟೆಗ್ರಲ್ ಹೇಳಿ 0 ಟು ಇನ್ಫಿನಿಟಿ ಸೈನ್ ಸ್ಕ್ವೇರ್ u/2 ಬದಲು ಟಿ ಹಾಕ್ಕೊಳ್ಳಿ, u/2 ಬದಲು ಟಿ ಹಾಕ್ಕೊಳ್ಳಿ, ಟಿ ಸ್ಕ್ವೇರ್ ಆಗುತ್ತೆ. ಅದೇ ಥರ ಡಿ ಯು ಬದಲು ಏನು ಬರುತ್ತೆ 2 ಡಿ ಟಿ. ಗೊತ್ತಾಗ್ತಿದೆಯಲ್ಲೋ, u/2 ಬದಲು ಟಿ, ಡಿ ಯು ಬದಲು 2 ಡಿ ಟಿ. ರೈಟಲ್ಲಿ ಏನಿದೆ ಅದೇ ಇರಲಿ ಪೈ. ಆಮೇಲೆ ಈ 2ನ ಇಲ್ಲಿ ಆಚೆ ತೊಗೊಂಡು ಇಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಆನ್ಸರು 0 ಟು ಇನ್ಫಿನಿಟಿ ಸೈನ್ ಸ್ಕ್ವೇರ್ ಟಿ ಬೈ ಟಿ ಸ್ಕ್ವೇರ್ ಡಿ ಟಿ ಈಸ್ ಈಕ್ವಲ್ ಟು ಏನು 5/2. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.